ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಲಕ್ಷ್ಮಿ ಮಂತ್ರಪ್ರಿಯಳು, ಹಾಗೆ ಸೂರ್ಯ ಅರ್ಘ್ಯಪ್ರಿಯ. ಅರ್ಘ್ಯ ಅಂತ ಹೇಳಿದರೆ ನಾವು ರಾಗಿ ತಂಬಿಯಲ್ಲಿ ನೀರನ್ನು ಅವನಿಗೆ ಅರ್ಲಿ ಮಾರ್ನಿಂಗ್ ವಿತಿನ್ 7:30 ಒಳಗಡೆ ನಾವು ಸಲ್ಲಿಸೋದು. ಯಾಕೆ ಅಂತ ಹೇಳಿದರೆ ನಾವು ಸ್ನಾನ ಮಾಡಿಕೊಂಡು ಆ ಟೈಮ್ನಲ್ಲಿ ಪೂಜೆ ಮಾಡ್ತೀವಿ ಮನೆಯಲ್ಲಿ. ಪೂಜೆ ಆದಮೇಲೆ ಅಥವಾ ಪೂಜೆ ಮುಂಚೆ ಆಗಲಿ ನಾವು ಅರ್ಘ್ಯ ಮಾಡ್ಬೋದು. ಅರ್ಘ್ಯ ಮಾಡೋದ್ರಿಂದ ನಮಗೆ ಆರೋಗ್ಯನೂ ಸಿಗುತ್ತೆ. ಯಾವ ಥರ ಅಂತ ಹೇಳಿದರೆ, ಇವಾಗ ಅನಾರೋಗ್ಯಸ್ಥರ ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರ ಜೊತೆ ನಾವು ಅರ್ಘ್ಯ ಮಾಡಿಸಿ 5 ನಿಮಿಷ ವಿತಿನ್ 7 o'clock ಒಳಗಡೆ ಅವ್ರನ್ನ ಆ ಬಿಸಿಲಲ್ಲಿ ನಿಂದಿರಿಸಿದ್ರೆ ಸಮ್ ರೇಸ್ ಇರುತ್ತೆ. ಆ ರೇಸ್ ಅವರಿಗೆ ಬಾಡಿ ತಾಕಿ ಕೂಡ ಆರೋಗ್ಯಸ್ಥರಾಗ್ತಾರೆ ಅಂತ ಹೇಳಿ ಸೈನ್ಸ್ ಪ್ರಕಾರ. ಆದರೆ ಪುರಾಣ ಪ್ರಕಾರ ನೋಡಿದರೆ ರಾಜ ಮಹಾರಾಜರು, ಋಷಿಗಳು, ಇವನ್ ಸಾಮಾನ್ಯ ಜನರು ಕೂಡ ಅರ್ಘ್ಯ ಮಾಡಲಾರ್ದೆ ನೀರನ್ನು ಕುಡಿತಾ ಇರಲಿಲ್ಲಂತೆ. ಹಾಗಾಗಿ ಇದಕ್ಕೊಂದು ಮಂತ್ರ ಇದೆ. ಯಾವ ಥರ ಅಂದರೆ, ಓಂ ಗೃಣಿ ಸೂರ್ಯ ಆದಿತ್ಯ ಸತ್ಯಂ ಶಿವಂ ಸುಂದರಂ ಅಂತ ಹೇಳಿ ಅರ್ಘ್ಯ ಮಾಡ್ಕೊಳ್ತಾ ಈ ಮಂತ್ರನೂ ನಾವು ಹೇಳ್ಬೋದು ಸೂರ್ಯನಿಗೆ. ಈ ಥರ ನಾವು ಅದನ್ನು ಮನೆಯಲ್ಲಿ ಪಾಲಿಸ್ಕೊಂಡ್ರೆ ಈವನ್ ನಮ್ಮ ಮಕ್ಕಳಿಗೆ ಗೊತ್ತಾಗುತ್ತೆ, ನಮಗೂ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್.